ವಿಜಯೇಂದ್ರ ಪಾದಯಾತ್ರೆಗೆ ಯತ್ನಾಳ್ ಅಂಡ್ ಟೀಮ್ ಈಗ ಟಕ್ಕರ್ ಅನ್ನ ಕೊಟ್ಟಿದೆ. ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ನಡೆದಂತಹ ಬಿಗ್ ಮೀಟಿಂಗ್ ಇದೆಯಲ್ಲ, ಇಲ್ಲೊಂದಿಷ್ಟು ಬೆಳವಣಿಗೆಗಳಾಗಿದೆ. ಪ್ರತ್ಯೇಕ ಪಾದಯಾತ್ರೆ ಬಗ್ಗೆ ಮಾತುಕತೆಯನ್ನ ಮಾಡಿದ್ದೇವೆ. ಪ್ರತ್ಯೇಕ ಪಾದಯಾತ್ರೆಗೆ ವರಿಷ್ಠರ ಅನುಮತಿಯನ್ನ ಕೇಳಿದ್ದೇವೆ ಅಂತ ಹೇಳ್ತಿದ್ದಾರೆ. ಹೈಕಮಾಂಡ್ ಅನುಮತಿಯನ್ನ ಕೊಟ್ರೆ ಪಾದಯಾತ್ರೆ ನಡೆಯೋದು ನಿಶ್ಚಿತ. ಅನುಮತಿ ಸಿಕ್ಕಿದ ಕೂಡಲೇ ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ನಾಯಕರು ಹೇಳ್ತಿದ್ದಾರೆ. ನಾವು ಪಕ್ಷದ ಕಟ್ಟಾಳುಗಳು, ವರಿಷ್ಠರ ಮಾತನ್ನ ಮೀರಲ್ಲ. ಏನೇ ಇದ್ರೂ ಪಕ್ಷದ ತೀರ್ಮಾನವೇ ಅಂತಿಮ ತೀರ್ಮಾನ. ಪಕ್ಷದ ಹೈಕಮಾಂಡ್ ನಿರ್ದೇಶನದಂತೆ ನಡೀತೀವಿ ಅಂತ ಹೇಳ್ತಿದ್ದಾರೆ. ಸಭೆ ಬಳಿಕ ಬಿಜೆಪಿ ರೆಬೆಲ್ ನಾಯಕರ ಹೇಳಿಕೆ. ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ಬಿಜೆಪಿಯಲ್ಲಂತೂ ಪಾದಯಾತ್ರೆಯ ಪಾಲಿಟಿಕ್ಸ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಏನೋ ವಿಜಯೇಂದ್ರ ಪಾದಯಾತ್ರೆಗೆ ಯತ್ನಾಳ್ ಅಂಡ್ ಟೀಮ್ ಈಗ ಟಕ್ಕರ್ ಅನ್ನ ಕೊಟ್ಟು ಬಿಟ್ಟಿದೆ. ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಶಾಸಕ ಯತ್ನಾಳ್, ಜಾರಕಿಹೊಳಿ, ಇನ್ನು ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿ ಹಲವರು ಒಂದು ಸೀಕ್ರೆಟ್ ಮೀಟಿಂಗ್ ಅನ್ನ ಮಾಡಿದ್ರು. ಇದೇ ವಿಚಾರವಾಗಿ ಈಗ ಮತ್ತೊಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಏನೋ ಸೀಕ್ರೆಟ್ ಮೀಟಿಂಗ್ ಅಲ್ಲಿ ಪ್ರತ್ಯೇಕ ಪಾದಯಾತ್ರೆಯ ಬಗ್ಗೆ ಮಾತುಕತೆಯನ್ನ ಮಾಡಿದ್ದಾರೆ. ಪ್ರತ್ಯೇಕ ಪಾದಯಾತ್ರೆಗೆ ವರಿಷ್ಠರ ಅನುಮತಿಯನ್ನ ಕೇಳಿದ್ದೇವೆ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಎಲ್ಲಾದ್ರೂ ಅನುಮತಿಯನ್ನ ಕೊಟ್ರೆ ಪಾದಯಾತ್ರೆ ನಡೆಯೋದು ನಿಶ್ಚಿತ. ಅನುಮತಿಯನ್ನ ಸಿಕ್ಕಿದ ಕೂಡ್ಲೇನೆ ಪಾದಯಾತ್ರೆಯನ್ನ ಮಾಡ್ತೀವಿ. ಇನ್ನು ನಾವು ಪಕ್ಷದ ಕಟ್ಟಾಳುಗಳು, ವರಿಷ್ಠರ ಮಾತನ್ನ ಮೀರೋ ಮಾತೇ ಇಲ್ಲ. ಏನೇ ಇದ್ರೂ ಕೂಡ ಪಕ್ಷದ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತೆ. ಹೀಗಾಗಿ ಹೈಕಮಾಂಡ್ ನಿರ್ದೇಶನದಂತೆ ನಾವು ನಡೆಸ್ತೀವಿ ಅಂತ ಸಭೆಯ ಬಳಿಕ, ಸೀಕ್ರೆಟ್ ಮೀಟಿಂಗಿನ ಬಳಿಕ ಬಿಜೆಪಿ ರೆಬಲ್ ನಾಯಕರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಬಹಳ ಸಂಚಲನವನ್ನ ಮೂಡಿಸ್ತಾ ಇದೆ ಬಿಜೆಪಿಯ ಪಾದಯಾತ್ರೆ. ಒಂದು ಕಡೆಯಲ್ಲಿ ಕಾಂಗ್ರೆಸ್ಸಿನ ಹಗರಣದ ವಿರುದ್ಧವಾಗಿ ದೊಡ್ಡ ಮಟ್ಟದ ಪಾದಯಾತ್ರೆಯನ್ನ ಮಾಡಿ ಒಂದು ಗಮನವನ್ನ ಸೆಳಿಬೇಕು ಅಂತ ಬಿಜೆಪಿ ಪ್ಲಾನ್ ಮಾಡ್ತಾ ಇದ್ರೆ, ಈಗ ಬಿಜೆಪಿಯೇ ಒಂದು ರೀತಿಯಾಗಿ ಒಡೆದ ಮನೆಯಂತಾಗೋಬಿಟ್ಟಿದೆ. ಅಲ್ಲಲ್ಲೇ ಭಿನ್ನಾಭಿಪ್ರಾಯಗಳು, ಅಪಸ್ವರಗಳು, ಬಹಿರಂಗವಾಗಿ ಪಕ್ಷದ ವಿರುದ್ಧವಾಗಿನೇ ಹೇಳಿಕೆಗಳು ಬರ್ತಾ ಇದೆ. ಬಿಜೆಪಿಯಲ್ಲಿ ಈಗ ಯಾವುದು ಸರಿ ಇಲ್ಲ ಅನ್ನೋದು ಬಹಳ ನೇರವಾಗಿ ಕಾಡ್ತಾ ಇದೆ. ಇನ್ನು ಇದರ ನಡುವೆ ಬಿಜೆಪಿ ಪಡಸಾಲೆಯಲ್ಲಿ ದಗ ದಗ ಅಂತ ಉರಿತಾ ಇದೆ ಬೇಗುದಿಯ ಬಿಸಿ.